ನಮಗೆ ಸ್ವಾಗತ ಅಂತ ಹೇಳ್ತಾ ನಾಳೆ ನಡೀತಕ್ಕಂಥ SSLC ಕನ್ನಡ ವಿಷಯದ ಪರೀಕ್ಷೆಗಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ನೋಡೋಣ. ಫಾಸ್ಟ್ ಮೋಡಲ್ಲಾದರೂ ಕೂಡ ಪ್ರಶ್ನೆಗಳನ್ನು ನೋಡ್ಕೊಡ್ರಿ. ಸ್ವಲ್ಪ ನಿಮಗೆ ಐಡಿಯಾ ಬರ್ತದೆ. ಇದು ಕೂಡ ನಿಮ್ಮ ಸ್ಟಡಿಗೂ ಕೂಡ ಯೂಸ್ ಆಗ್ತದೆ. ಆಲ್ರೆಡಿ ನಾನು 6 ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಅದ. 75+ ಅಂಕಗಳ ಪ್ರಶ್ನೆಗಳನ್ನು ಹಾಕಿದ್ದೀನಿ. ಪಾಸಿಂಗ್ ಪ್ಯಾಕೇಜ್ಗಳನ್ನು ಹಾಕಿದ್ದೀನಿ. ಆನ್ಸರ್ ಪೇಪರ್ ಹೇಗೆ ಬರೀಬೇಕು ಅನ್ನೋದನ್ನು ಕೂಡ ವಿಡಿಯೋಗಳನ್ನು ಹಾಕಿದ್ದೀನಿ. ಅವೆಲ್ಲವುಗಳು ಕೂಡ ನಿಮಗೆ ಯೂಟಿಲೈಸ್ ಇದಾವೆ. ನಮ್ಮ ಚಾನಲ್ನಲ್ಲಿ ಹೋಗಿ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ನೋಡುವ. ದಿಗಂತ ಅಂತಕ್ಕಂಥ ಪದದ ಸಂಧಿ ಕೇಳಿದ್ರು. ಜಸ್ವ ಸಂಧಿ. ಒಂದು ಪದ ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದ ಅಥವಾ ವಾಕ್ಯವನ್ನೇ ಹೇಳುವಾಗ ಬಳಸೋ ಲೇಖನ ಚಿಹ್ನೆ ಆವರಣ ಚಿಹ್ನೆ. ಬೆಟ್ಟದಾವರೆ ಇಲ್ಲಿರ್ತಕ್ಕಂಥ ಸಮಾಸ ತತ್ಪುರುಷ. ಮಾಡು ಪದದ ವಿದ್ಯಾರ್ಥಕ ರೂಪ ಮಾಡಲಿ. ಸಾವಿತ್ರಿಗೆ ಇಲ್ಲಿ ಗೆ ಇದೆ, ಇದು ವಿಭಕ್ತಿ ಪ್ರತ್ಯಯ ಚತುರ್ಥಿ. ದಗದಗ ಅಂತಕ್ಕಂಥದ್ದು ಅನುಕರಣಾವ್ಯಯಕ್ಕೆ ಸೇರ್ತದೆ. ವರ್ಗೀಯ ವ್ಯಂಜನಾಕ್ಷರಗಳು 25 ಇದ್ರೆ ಅವರ್ಗೀಯ ವ್ಯಂಜನಾಕ್ಷರಗಳು 9 ಇದಾವೆ. ಹಾಲ್ಜೇನು ಜೋಡು ನುಡಿಯಾದ್ರೆ ಬೇಡ ಬೇಡ ಅನ್ನೋದು ದ್ವಿರುಕ್ತಿ ಆಗ್ತದೆ. ಪರ್ವತ ರೂಢನಾಮ ಆದ್ರೆ ಧರ್ಮರಾಯ ಅಂಕಿತ ನಾಮ. ಮ್ಯಾಗ ಮೇಲೆ ಸಕ್ಕಾರಿ ಸಕ್ಕರೆ. ಸಂಬಂಧೀಕರಣ ಆಯಿತು. 1 ಅಂಕದ ಪ್ರಶ್ನೆಗಳು. ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು? ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ. ಹಿತವಚನವು ಮನಸ್ಸಿನ ಕೊಳೆಯನ್ನು ಹೇಗೆ ತೊಳಿತದ? ಹಿತವಚನವು ಮುಸ್ಸಂಜೆ ಚಂದ್ರ ಕತ್ತಲನ್ನು ಕಳುವಂತೆ ಮನಸ್ಸಿನ ಕೊಳೆಯನ್ನೆಲ್ಲ ತೊಳೆಯುತ್ತದೆ. ಧರ್ಮಬುದ್ಧಿ ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದ? ಧರ್ಮಬುದ್ಧಿ ದೇವರು ಗುರುಗಳು ವೇದಾಧ್ಯಯನ ನಿರತರಾದವರನ್ನ ಪೂಜೆ ಮಾಡುತ್ತಾ ಬೆಳಗಿನ ಹೊತ್ತನ್ನು ಕಳೆದ. ಹಕ್ಕಿಯ ಕಣ್ಣುಗಳು ಯಾವುವು? ಹಕ್ಕಿಯ ಕಣ್ಣುಗಳು ಸೂರ್ಯಚಂದ್ರರು. ಯಜ್ಞಾಂಶ ಕಟ್ಟಿದವರು ಯಾರು? ಲವ. ಪೈಗಳು ಬರೆದ ಮೊದಲ ಯಕ್ಷಗಾನದ ಪ್ರಸಂಗದ ಹೆಸರೇನು? ಮಕರಾಕ್ಷನ ಕಾಳಗ ಅನ್ನೋದು ಇಂಪಾರ್ಟೆಂಟ್. ಇನ್ನು ಗುರುಪದೇಶದ ಗುಣಗಳು, ಇದು ಪಠ್ಯಪೋಷಕ ಅಧ್ಯಯನದಲ್ಲಿ ಬರ್ತದೆ. ಗುರುಪದೇಶ ಎಂದರೆ ಜನರ ಒಳ ಹೊರಗನ ಕೊಳೆಗಳನ್ನು ತೊಳೆದು ಬಿಡುವ. ಎಸ್. ನೀರಿಲ್ಲದ ಮೀಹ. ತಲೆ ನೆರೆಯದೆ ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು. ಬಜ್ಜು ಬೆಳೆಯದೆ ಬರುವ ಗುರುತ್ವ. ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ. ಪಂಜು ಇಲ್ಲದೆ ಬೆಳಗುವ ಬೆಳಕು. ಉದ್ವೇಗ ಭರಿಸದ ಜಾಗರಣೆ ಅನ್ನೋದನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಬರಿಬೇಕು. ಮುಂದಿನ ಪ್ರಶ್ನೆ. ಎಸ್. ತಾನು ಹೋರಾಡುತ್ತಿರೋದು ನೆಲಕಲ್ಲ ಛಲಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸಿದ್ದಾನೆ? ಉತ್ತರ. ದುರ್ಯೋಧನನ ಅಜ್ಜ ಭೀಷ್ಮರಿಗೆ, ಅಜ್ಜ ಈ ನೆಲಕ್ಕಾಗಿ ಹೋರಾಡುವೇನೆಂದು ಭಾವಿಸಿದಿರಾ? ಇಲ್ಲ, ಛಲಕ್ಕಾಗಿಯೇ ಪಾಂಡುವಿನ ಮಕ್ಕಳಲ್ಲಿ ಹೋರಾಡುತ್ತೇನೆ. ಪ್ರೀತಿಯ ಗೆಳೆಯ ಕರ್ಣ, ಪ್ರೀತಿಯ ತಮ್ಮ ದುಶ್ಯಾಸನ, ಎನ್ನ 100 ಮಕ್ಕಳನ್ನು ಕೊಲ್ಲಿಸಿದ ಈ ನೆಲ ನನಗೆ ಹಾಳು ಬಿದ್ದಿರುವ ನೆಲ. ಸತ್ತವರು ಮತ್ತೆ ಹುಟ್ಟಿ ಬರೋದಿಲ್ಲ, ಆದ್ದರಿಂದ ನಾನು ಛಲಕ್ಕಾಗಿ ಹೋರಾಡುತ್ತಿರೋದು ಎಂದು ವಿವರಿಸ್ತಾನೆ. ಪಾರ್ಥಭೀಮರ ಬಗೆಗೆ ದುರ್ಯೋಧನ ಅಭಿಪ್ರಾಯವೇನು? ತನ್ನ ಪ್ರೀತಿಯ ಗೆಳೆಯ ಕರ್ಣನನ್ನು, ನನ್ನ ಪ್ರೀತಿಯ ತಮ್ಮ ದುಶಾಸನನನ್ನು ಕೊಂದವರು ಅರ್ಜುನ ಭೀಮರು, ಅವರು ಜೀವಂತವಾಗಿರುವವರೆಗೆ ಸಂಧಿಗೆ ಒಪ್ಪಲಾರೇನು? ಮೊದಲು ಈ ಇಬ್ಬರನ್ನ ಕೊಲ್ಲುವೆನು, ಕೊಂದ ಮೇಲೆ ಪ್ರಸಿದ್ಧನಾದ ಧರ್ಮರಾಯನೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾನೆ. ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯ. ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಬೇಕು. ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಬೇಕು. ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರವನ್ನು ಜಾಗೃತಗೊಳಿಸಿ ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಾಗ ಬಾಳಿನಲ್ಲಿ ತೃಪ್ತಿ ದೊರಕುತ್ತದೆ ಎಂಬುದು ವಿವೇಕಾನಂದರ ಅಭಿಪ್ರಾಯ. ಭಗತ್ ಸಿಂಗ್ ತನ್ನ ಸಹಚರರೊಂದಿಗೆ ವೀರಯೋಧನಾಗಿ ಹೇಗೆ ಅಮರನಾದ? ಭಗತ್ ಸಿಂಗ್ ಜಲಿಯನ್ ವಾಲಾಬಾಗಿನ ಘಟನೆಯಿಂದ ಆಕ್ರೋಶಿತನಾಗಿ ಕ್ರಾಂತಿಕಾರಿ ಗುಂಪಿನ ಸಹಾಯದಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತಾನೆ. ಇದರ ಫಲವಾಗಿ ತನ್ನ ಸಹಚರರಾದ ಸುಖದೇವ, ರಾಜಗುರು, ಪಟಕೇಶ್ವರ ದತ್ತರೊಂದಿಗೆ ಮರಣದಂಡನೆಗೆ ಈಡಾಗಿ ಅಸನ್ಮುಖಿಯಾಗಿ ತಾಯಿ ಭಾರತಾಂಬೆಯ ಸ್ವಾತಂತ್ರ್ಯದ ಹಣತೆಗೆ ತೈಲವೆಂಬಂತೆ ವೀರಯೋಧನಾಗಿ ಅಮರನಾಗುತ್ತಾನೆ ಅನ್ನೋದು ಇತ್ತು. ಇನ್ನು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಕೇಳಿದರೆ, ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹಚ್ಚ ಹಸುರಾಗಿ ಮೈತುಂಬಿ ನಿಂತಿವೆ. ಈ ಪ್ರಕೃತಿಯ ಮಡಿಲಲ್ಲಿ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ. ಪ್ರಕೃತಿಯ ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ. ಈ ಭೂಮಿಗೆ ಕಡಲು ಉಕ್ಕಿ ಹರಿಯುವ ಸಂಭ್ರಮ ವ್ಯಕ್ತವಾಗಿದೆ. ಇನ್ನು ಮುಂದಿನ ಪ್ರಶ್ನೆ. ದೇವನೂರು ಮಹಾದೇವರ ಪರಿಚಯ ನೋಡ್ಕೊಂಡೋಗಿ. ಕಾಲ 1948, ಸ್ಥಳ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವನೂರು. ಕೃತಿ ಎದೆಗೆ ಬಿದ್ದ ಅಕ್ಷರ, ಕುಸುಮಬಾಲೆ, ದ್ಯಾವನೂರು. ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಇನ್ನು GS ಶಿವರುದ್ರಪ್ಪ, ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಕಾಲ 1926, ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ. ಕೃತಿಗಳು ಸಾಮಗಾನ, ಚಲವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ ಅಂತಕ್ಕಂಥದ್ದು ಇತ್ತು.
ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಇವರಿಗಿರ್ತಕ್ಕಂಥ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪುರಸ್ಕಾರ, ರಾಷ್ಟ್ರಕವಿ ಅಭಿದಾನ, ಪಂಪ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ. ಇನ್ನು ಪದ್ಯಭಾಗಕ್ಕೆ ಗನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀಬೇಕು. 2 ಸಾಲುಗಳಿದ್ದಾವೆ. ಸೊ ಹೀಗಾಗಿ ಇದೇನಾಗ್ತದೆ ಅಂದ್ರೆ ಕಂದ ಪದ್ಯ ಆಗ್ತದೆ. ಸೊ ಫಸ್ಟ್ 4 ಎಷ್ಟು ಬರಬೇಕು, 3 ಗಣಗಳು ಬರಬೇಕು. ಇಲ್ಲಿ 12 ಅಂತ ಬರೀಬೇಕು. ಆಮೇಲೆ ಇಲ್ಲಿ 2ನೇ ಸಾಲದಲ್ಲಿ 4 5 ಗಣಗಳು ಬರಬೇಕು. ಇಲ್ಲಿ ಎಷ್ಟು ಬರಬೇಕು, 20 ಅಂತಕ್ಕಂಥದ್ದನ್ನು ಬರಬೇಕು. ಸೊ ಟೋಟಲ್ ಇದು ಕಂದ ಪದ್ಯ ಅಂತ ಆಗ್ತದೆ. ಅಲಂಕಾರ ಅಂತ್ಯ ಇದೆ, ಉಪಮಾಲಂಕಾರ ಬರ್ತದೆ. ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು. ಅಲಂಕಾರ ಯಾವುದು, ಉಪಮಾಲಂಕಾರ. ಲಕ್ಷಣ 2 ವಸ್ತುಗಳ ನಡುವೆ ಇರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸೋದು. ಉಪಮೇಯ ಗಾಳಿಪಟ, ಉಪಮಾನ ಹಕ್ಕಿಗಳು. ವಾಚಕ ಪದ ಅಂತೆ, ಸಮಾನ ಧರ್ಮ ಹಾರಾಡುವುದು. ಸಮನ್ವಯ, ಇಲ್ಲಿ ಉಪಮೇಯ ಗಾಳಿಪಟವನ್ನು ಉಪಮಾನವಾದ ಹಾರಾಡು ಹಕ್ಕಿಗಳಿಗೆ ಹೋಲಿಸಲಾಗಿದೆ, ಹಾಗಾಗಿ ಇದು ಉಪಮಾಲಂಕಾರವಾಗಿದೆ. ಇನ್ನು ಗಾದೆ ಮಾತು, ಕಟ್ಟುವುದು ಕಠಿಣ, ಕೆಡಹುವುದು ಸುಲಭ. ಇಲ್ಲೇನು ಮಾಡ್ಬೇಕಂತ ಮಾಡಿದಾರಪ್ಪ ಅಂದರೆ ಯಾವುದೇ ಒಂದು ಕೆಲಸವನ್ನು ಸರಿಯಾಗಿ ನಾವು ಕಷ್ಟಪಟ್ಟು ಮಾಡಬೇಕು. ಸೊ ಆ ಕೆಲಸದಲ್ಲಿ ಪೂರ್ಣತೆ ಅಂತಕ್ಕದ್ದು ನಮಗಿರಬೇಕು. ಮತ್ತು ಯಾವುದಾದ್ರೂ ನಮಗೆ ಪರಿಶ್ರಮಗಳನ್ನು ಸಾಧನೆಗಳನ್ನು ಬೇಕಾದರೆ ಅದರಿಂದ ಬಹಳಷ್ಟು ಪರಿಶ್ರಮ ಇರ್ತದೆ. ಸೊ ಅದನ್ನು ನೀವೇನು ಮಾಡ್ಕೋಬೇಕು, ಈ ಗಾದೆ ಮೂಲಕ ಬರಿಬೇಕಂತಕ್ಕದ್ದನ್ನು ಬರ್ಕೊಡ್ರಿ. ಇನ್ನು ನೆಕ್ಸ್ಟ್ ಇನ್ನೊಂದು ಏನಿದೆಪ್ಪ ಅಂದ್ರೆ ಮಾಡಿದ್ದನ್ನು ಮಹಾರಾಯ ಅಂತಿದೆ. ಅಂದರೆ ನಾವು ಏನನ್ನು ಮಾಡ್ತೀವಿ ಅದರ ಪ್ರತಿಫಲವನ್ನು ಹೊಂದುತ್ತೀವಿ. ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯ ಪ್ರತಿಫಲ ಬರ್ತದೆ, ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟ ಪ್ರತಿಫಲಗಳನ್ನು ಬರ್ತದೆ ಅಂತಕ್ಕಂಥದ್ದು ಗಾದೆ ಮಾತು ಹೇಳ್ತದೆ. ಇದು ಕೂಡ ಮಾಡಿದ್ದನ್ನು ಮಹಾರಾಯದ. ವಿದ್ಯಾರ್ಥಿ ಜೀವನದಲ್ಲಿ ಕಷ್ಟಪಟ್ಟು ದುಡಿದರೆ ಖಂಡಿತವಾಗಿ ನಾವು ಮುಂದೆ ಏನು ಮಾಡ್ಬೋದು, ಒಳ್ಳೆಯ ಉದ್ಯೋಗ, ಕೈತುಂಬಿ ಸಂಬಳಗಳನ್ನು ಪಡಿಬೋದು ಅಂತಕ್ಕಂಥ ಅಂಶಗಳನ್ನು ನೀವು ಬರೀರಿ ಈ ಗಾದೆ ಮಾತಿನಲ್ಲಿ, ಮಿಸ್ ಮಾಡಿದೆ. ಇನ್ನು ಸಂದರ್ಭಗಳಲ್ಲಿ ರಾಮನೇ ಧೈರ್ಯಗಡೆ ಸ್ಥೈರ್ಯ ಕಡೆ ಯಾರಂತ ಕೇಳಿದರೆ ಪೂತಿನ ಬರೆದಿರುವ ಶಬರಿ ಗೀತ ನಾಟಕ ಕೃತ್ಯದ ಶಬರಿ ಎಂಬ ಗದ್ಯಪಾಠದ ವಾಕ್ಯ. ಸೊ ಸಂದರ್ಭ, ಲಕ್ಷ್ಮಣನು ತನ್ನ ಅಣ್ಣನಾದ ಶ್ರೀರಾಮನಿಗೆ ತಾಳಿಕೋ ಅನ್ನ ತಾಳಿಕೋ, ಸೂರ್ಯನೇ ಕಾಂತಿ ಕಳೆದುಕೊಂಡರೆ ಕಾಂತಿಯನ್ನು ನೀಡುವವರು ಯಾರು, ರಾಮನೇ ಧೈರ್ಯ ಕಳೆದುಕೊಂಡರೆ ಈ ಲೋಕಕ್ಕೆ ಸ್ಥೈರ್ಯ ನೀಡುವವರು ಯಾರು ಎಂದು ಸಂತೈಸೋ ಸಂದರ್ಭದಲ್ಲಿ ಮೇಲಿನ ಮಾತು ಬಂದಿದೆ. ಸೊ ಒಟ್ಟಾರೆ ಸ್ವಾರಸ್ಯ ಏನದಪ್ಪ ಅಂದ್ರೆ ತಾಳಿದವನು ಬಾಳಿಯಾನು ಎಂಬ ಗಾದೆ ಮಾತಿನಂತೆ ತನ್ನ ಅಣ್ಣನಿಗೆ ಸಾಂತ್ವನ ಹೇಳುತ್ತಿರೋದು ಸಹೋದರರ ಸಹಬಾಳ್ವೆಯ ಗುಣ ಈ ಮಾತಿನಲ್ಲಿ ವ್ಯಕ್ತವಾಗಿದೆ ಅನ್ನೋ ಪಾಯಿಂಟ್ಸು ಬರಬೇಕು. ನಿಮ್ಮ ದೇಶದ ಗೌರವ ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ. ಸೊ ಗೊತ್ತಿರಲಿ, ಇದು ವಿಕ್ರು ಗೋಕಾಕ್ ಅವರು ಬರೆದಿರುವ ಸಮುದ್ರದ ಆಚೆಯಿಂದ ಕೃತಿಯಿಂದ ಆಯ್ದ ಲಂಡನ್ ನಗರ ಗದ್ಯಪಾಠದ ವಾಕ್ಯ. ಸಂದರ್ಭ ಏನದಪ್ಪ ಅಂದ್ರೆ ಲೇಖಕರು ಲಂಡನ್ ನಗರದ ಬೀದಿಯಲ್ಲಿ ಮೂಲೆ ಮೂಲೆಯಲ್ಲಿ ನಿಲ್ಲಿಸಿದ ಇತಿಹಾಸ ಪ್ರಸಿದ್ಧ ಪುರುಷರ ಶಿಲಾ ಪ್ರತಿಮೆಗಳನ್ನು ನೋಡಿದಾಗ ತಮ್ಮ ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ದುಡಿದು ಕೈ ಎತ್ತಿ ನಿಂತು ಈ ಪ್ರತಿಮೆಗಳು ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ತೋರುತ್ತದೆ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಇಂಗ್ಲೆಂಡ್ ರಾಷ್ಟ್ರಕ್ಕಾಗಿ ದುಡಿದ ನಾಯಕರು ತಮ್ಮ ದೊಡ್ಡ ದೇಶದ ಗೌರವವನ್ನು ಹೆಮ್ಮೆಯಿಂದ ಕಾಪಾಡಲು ಹೇಳಿದಂತಿರುವುದನ್ನು ಲೇಖಕರು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ. ಮುಂದಿನ ವಾಕ್ಯ, ಪೊನ್ನ ನೆಲ್ಲಮ್ಮಂ ನೀನೇ ಕೊಂಡೆ ಅಂತ ಇದೆ. ಸೊ ಇದು ಬೇಡ. ಮಂಗಳ ಲೋಕದ ಅಂಗಳಕೇರಿ. ಸೊ ಇದು ದ ರಾ ಬೇಂದ್ರೆ ಅವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತಕ್ಕಂಥ ಪದ್ಯಪಾಠದ ವಾಕ್ಯ. ಸೊ ಲೇಖಕರು ಕಾಲದ ವೈಜ್ಞಾನಿಕ ಗತಿಯನ್ನು ಹೇಳೋ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಅಂದರೆ ಕಾಲ ಪಕ್ಷಿ ಈ ಬೆಳ್ಳಿ ಚುಕ್ಕಿ ಎಂಬ ಹಳ್ಳಿಯ ಮೇರೆಯನ್ನು ದಾಟಿ ಚಂದ್ರಲೋಕಕ್ಕೆ ಹಾರಿ ನೀರನ್ನು ಹೀರಿ ಹಾಗೆಯೇ ಮುಂದೆ ಹಾರಾಡುತ್ತಾ ಮಂಗಳ ಲೋಕದ ಅಂಗಳಕ್ಕೆ ಏರಿ ಹೋಗುತ್ತಿದೆ ಎಂದು ವಿವರಿಸೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಒಟ್ಟಾರೆ ಸ್ವಾರಸ್ಯ ಏನಪ್ಪ ಅಂದ್ರೆ ವೈಜ್ಞಾನಿಕವಾಗಿ ಭಾರತೀಯರು ಶುಕ್ರ, ಚಂದ್ರ, ಮಂಗಳನ ಅಂಗಳಕ್ಕೆ ಹೋಗಿ ಸಂಶೋಧನೆಯ ಗುರಿಯನ್ನು ಪರೋಕ್ಷವಾಗಿ ಅಭಿವ್ಯಕ್ತವನ್ನು ಪಡಿಸಿದ್ದಾರೆ. ಇನ್ನು ಮುಂದಿನ ವಾಕ್ಯ, ಬೆನ್ನತ್ತಿ ತಿರುವಿ ಕಡಿದರೂ ಏನೂ ಉಳಿಯದಂಗ. ಇದು ಡಾಕ್ಟರ್ BS ಗದಗಿಮಠ ಅವರು ಬರೆದಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿ ಬೇಡರು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸೊ ಸಂದರ್ಭ, ಕುಂಪನಿ ಸರ್ಕಾರ ಹೊರಡಿಸಿದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೇ ದಂಗೆ ಎದ್ದ ಹಲಗಲಿಯ ಬೇಡರನ್ನ ಬಗ್ಗು ಬಡಿಯಲು ಬ್ರಿಟಿಷರ ದಂಡು ಹಲಗಲಿಗೆ ಬಂದಿತು. ಬ್ರಿಟಿಷ್ ದಂಡಿನ ಸಿಪಾಯಿಗಳು ಹಲಗಲಿಯ ಬೇಡರನ್ನ ಬೆನ್ನು ಹತ್ತಿ ತಿರುವಿ ಹಾಕಿಕೊಂಡರು. ಬೇಡರನ್ನ ದಂಡಿನ ಮಧ್ಯೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಗುಂಡು ಹೊಡೆದು ಸಾಯಿಸಿದರು ಎಂದು ಲಾವಣಿಕಾರ ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಹಲಗಲಿಯ ಬೇಡರ ಮೇಲೆ ಗುಂಡು ಹಾರಿಸಿ ಕೊಲ್ಲುವ ಬ್ರಿಟಿಷ್ ಸೈನಿಕರ ನಿಷ್ಕರುಣೆಯ ಭಾವ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಅಂತ. ಮುಂದಿನ ವಾಕ್ಯ ಇತ್ತು, ತನ್ನ ಮಾತೆಯಂ ಸರ್ವಜನಂ ಬಂಜೆಯನ್ನ ದಿರ್ದಪ್ಪುದೆ ಅಂತ ಇದೆ. ಸೊ ಈ ವಾಕ್ಯ ಕವಿ ಲಕ್ಷ್ಮೀಶ ಬರೆದಿರುವ ಜೈಮಿನಿ ಭಾರತ ಕೃತಿಯಿಂದ ಆಯ್ದ ವೀರಲವ ಅಂತಕ್ಕಂಥ ಪದ್ಯಪಾಠದ ವಾಕ್ಯ. ಸಂದರ್ಭ, ಲವ ಆಶ್ರಮಕ್ಕೆ ಬಂದು ಯಜ್ಞ ಕುದುರೆಯ ಹಣೆಯ ಮೇಲೆ ಮೆರೆವ ಪಟ್ಟದ ಬರಹವನ್ನು ಓದಿ ಶ್ರೀರಾಮನೊಬ್ಬನೇ ವೀರನು, ಇವನ ಅಹಂಕಾರವನ್ನು ಬಿಡಿಸದೇ ಇದ್ದರೆ ತನ್ನ ತಾಯಿಯನ್ನ ಎಲ್ಲಾ ಜನರು ಬಂಜೆ ಎನ್ನದೇ ಇರುವರೆ ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಲವ ತನ್ನ ತಾಯಿಯ ವೀರಜನನಿ ಎಂದು ಮಾತೃಪ್ರೇಮವನ್ನ ಮತ್ತೆ ತನ್ನ ವೀರತ್ವವನ್ನು ಪ್ರದರ್ಶಿಸೋದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ಸೊ ಪದ್ಯಗಳನ್ನು ಪೂರ್ಣ ಮಾಡಬೇಕಿತ್ತು. ಹಸಿರು ಪದ್ಯದ ಸಾಲುಗಳು ಕೊಟ್ಟಿದ್ದಾರೆ.
ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆಯೋ ಬಿಸಿಲು. ಅಥವಾ ಹೊಸ ಹೂವಿನ ಕಂಪು ಹಸರು ಎಲ್ಲರಿನ ತಂಪು ಹಸುರು ಹಕ್ಕಿಯ ಕೊರಲಿಂಪು ಹಸುರು ಹಸುರು ಹಸುರಳಿಯೋ ಉಸಿರು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇತ್ತು. ಇನ್ನು ಮರುಳ ಮಾಧವ ಮಹಿ ರಾಜ್ಯದ ಸಿರಿಗೆ ಸೋಲುವನಲ್ಲ ಅಂತ ಇದೆ. ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಪದ್ಯಪಾಠದ ಮೌಲ್ಯಗಳನ್ನು ಕೇಳಿದ್ರು. ಸೊ ಇಲ್ಲಿ ಮೌಲ್ಯ ಏನದಪ್ಪ ಅಂದ್ರೆ ಶೌರ್ಯಕ್ಕೆ, ದಾನಕ್ಕೆ, ಉದಾತ್ತೆಗೆ, ಕರುಣೆಗೆ ಹೆಸರಾಗಿದ್ದ ಕರ್ಣನಿಗೆ ವಿಧಿಯು ಎಂಥ ಸಂಕಟವನ್ನು ಉಂಟು ಮಾಡಿತು, ಆಮೇಲೆ ಅವನ ಸ್ವಾಮಿ ನಿಷ್ಠೆ ಮುಂದೆ ಶ್ರೀಕೃಷ್ಣನ ಪ್ರಲೋಭನೆ ಹೇಗೆ ವ್ಯರ್ಥಗೊಂಡಿತು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಅದ. ಇನ್ನು 4 ಮಾರ್ಕಸಲ್ಲಿ ಏನು ಕೇಳಿದರೆ, ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿದ್ದ ಪ್ರಜಾಪ್ರತಿನಿಧಿ ಸಭೆ, ನ್ಯಾಯ ವಿಧಾಯಕ ಸಭೆಗಳನ್ನು ಬರ್ಲಿಕ್ಕೆ ಹೇಳಿದ್ದಾರೆ. ನೋಡ್ರಿ, ಇಂಪಾರ್ಟೆಂಟ್ ಅದ, ನೋಡ್ಕೊಂಡು ಹೋಗ್ರಿ. ಇದು ಪ್ರಜಾಪ್ರತಿನಿಧಿ ಸಭೆ 1923ರಲ್ಲಿ ಹೊಸ ಕಾನೂನನ್ನು ಜಾರಿಗೆ ತಂದು ಮಾಡಿದ್ರು. ವರ್ಷಕ್ಕೆ 2 ಬಾರಿ ಸಭೆ. ಜೂನ್ ಮಹಾರಾಜರ ವರ್ಧಂತಿ, ಅಕ್ಟೋಬರ್ ದಸರಾ ಮಹೋತ್ಸವದಂದು ಇದು ಬರೀರಿ. ಇನ್ನು ನ್ಯಾಯ ವಿಧಾಯಕ ಸಭೆ 1907ರಲ್ಲಿ ಆಯಿತು. ಇದು ಮೇಲ್ಮನೆ ರೀತಿಯಲ್ಲಿ ಕಾರ್ಯ. ಜೂನ್ ಮತ್ತು ಡಿಸೆಂಬರ್ನಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶ. ಇಲ್ಲಿ ಎಲ್ಲ ವಿಷಯಗಳನ್ನು ವಿಮರ್ಶಿಸುವ ಅಧಿಕಾರವಿತ್ತು. ಮುಖ್ಯವಾಗಿ ಯಾವುದೇ ಕಾನೂನನ್ನು ಜಾರಿಗೊಳಿಸಲು ಈ ಸಭೆಯ ಅನುಮತಿ ಅಗತ್ಯ. ಆ ಸಭೆಗೆ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವ ಅಧಿಕಾರ ಸಹ ಇತ್ತು ಅನ್ನೋದನ್ನು ಬರೀರಿ. ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯವರ ಕೊಡುಗೆಗಳು ನೆನಪಿಟ್ಕೊಡ್ರಿ. ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೆ ಪರಮೋಚ್ಚ ಪರಿಹಾರ. ಇದು ಸಂದರ್ಭದಲ್ಲಿನೂ ಕೂಡ ಬರ್ಬೋದು, ಹೇಳಿಕ್ಕೆ ಬರೋದಿಲ್ಲ. ಶಿಕ್ಷಣ ಸಂಜೀವಿನಿ ಎಂಬುದನ್ನು ಕುರಿತು, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮ ಸಿದ್ಧ ಹಕ್ಕಾಗಬೇಕು ಅಂತ ಹೇಳಿದ್ದಾರೆ. ಶಿಕ್ಷಣದ ವಿವಿಧ ಯೋಜನೆ ರೂಪಿಸಿದ್ರು. 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನ ಜಾರಿಗೆ. ಪ್ರೌಢ ಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣಕ್ಕೆ ಒಳಪಟ್ಟವು. ಪ್ರೌಢ ಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆ ಮಾಡ್ತಾರೆ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪಿಸ್ತಾರೆ. ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಾರೆ. ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಾಲೇಜ್, ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ, ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತಕ್ಕಂಥ ಅಂಶಗಳನ್ನು ಇಲ್ಲಿ ನೀವು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ ಇತ್ತು, ದ್ರೋಣನು ದೃಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳಿದ್ದಾವೆ. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಚೆನ್ನಾಗಿದ್ದನ್ನು ಕೂಡ ನೀವು ನೋಡ್ಕೊಂಡು ಹೋಗಬೇಕು. ಯಾಕೆಂದರೆ ಪದ್ಯಪಾಠದಲ್ಲಿನೂ ಕೂಡ ವಿಶೇಷವಾಗಿ ಹಳಗನ್ನಡ ಪದ್ಯದಿಂದ ನಿಮಗೆ ಸಮರಿಗಳನ್ನು ಕೇಳ್ತಾ ಇದ್ದಾರೆ, ಪ್ರಶ್ನೆಗಳು ಬರ್ತಾ ಇದ್ದಾವೆ. ಅಲ್ಲಿಂದ ನಿಮಗೆ ಭಾಳಷ್ಟು ನೀವು ಅಂಕಗಳನ್ನು ಏನು ಮಾಡಬೇಕಾಗ್ತದಪ್ಪ ಅಂದರೆ ತೆಗಿಬೇಕಾಗ್ತದೆ. ಇನ್ನು ನೆಕ್ಸ್ಟ್ ನಾನು ಹೋಗ್ತೀನಿ ಡೈರೆಕ್ಟಾಗಿ ನಿಮಗೆ ಪತ್ರಕ್ಕೆ. ಸೊ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಇದೆ. ಸೊ ಮನವಿ ಪತ್ರವನ್ನು ಬರೆಯುವಾಗ ಫಸ್ಟ್ ಈ ಕಡೆ ದಿನಾಂಕ ಹಾಕಬೇಕು, ಸ್ಥಳ ಹಾಕಬೇಕು. ಆಮೇಲೆ ಇಂದ ಆಲ್ರೆಡಿ ಕೊಟ್ಟಿದ್ದಾರೆ, ವಸಂತಕುಮಾರ, ವಿಜಯನಗರದ ನಿವಾಸಿ, ಹಾಸನ. ಇಲ್ಲಿ ಡೈರೆಕ್ಟಾಗಿ ಬರೀರಿ. ಸೊ ಯಾರಿಗೆ ಬರಬೇಕು? ಜಿಲ್ಲಾಧಿಕಾರಿಗಳಿಗೆ ಬರಬೇಕು. ಯಾವ ಜಿಲ್ಲೆ? ಹಾಸನ. ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಕಚೇರಿ, ಹಾಸನ ಜಿಲ್ಲೆ, ಮಾನ್ಯರೇ ಅಂತ ಬರೀಬೇಕು. ವಿಷಯ ಏನು ಕೊಟ್ಟಿದ್ದಾರೆ ಕೇಳ್ರಿ, ನಿಮ್ಮ ಪ್ರದೇಶದಲ್ಲಿ ಉಂಟಾದ ಪ್ರವಾಹ ಪರಿಸ್ಥಿತಿ ನಿರ್ವಹಿಸಿ ಪರಿಹಾರ ಕಾರ್ಯ ಕೈಗೊಳ್ಳಲು. ಇಲ್ಲಿ ಬರಬೇಕು, ನಮ್ಮ ಪ್ರದೇಶದಲ್ಲಿ ಉಂಟಾದ ಪ್ರವಾಹ ಪರಿಸ್ಥಿತಿಗೆ ಪರಿಹಾರ ಕಾರ್ಯ ಕೈಗೊಳ್ಳುವಂತೆ ಕೋರಿ. ಸೊ ಇಲ್ಲಿ ವಿಷಯದ ಒಡಲನ್ನು ಬರಿಬೇಕು, ಪತ್ರದ ಒಡಲನ್ನು ಬರಿಬೇಕು. ಸೊ ನಮ್ಮ ಊರಿನಲ್ಲಿ ಪ್ರವಾಹ ಬಂತು, ತುಂಬಾ ಆಸ್ತಿ ಪಾಸ್ತಿ ನಾಶವಾಗಿದೆ, ನಮ್ಮ ಜನಜೀವನ ನಡೆಸೋದು ಕಷ್ಟವಾಗಿದೆ, ಅದಕ್ಕಾಗಿ ಸರ್ಕಾರದಿಂದ ಸಿಗುವ ಸಕಲ ಸೌಲಭ್ಯಗಳನ್ನು ತಾವು ಒದಗಿಸಲು ಕ್ರಮ ಕೈಗೊಳ್ಳಿ ಅಂತ ವಿನಂತಿ ಅಂತ ಬರೀರಿ. ಇಲ್ಲಿ ಧನ್ಯವಾದಗಳೊಂದಿಗೆ ಅಂತ ಬರೀರಿ. ಇಲ್ಲಿ ತಮ್ಮ ವಿಶ್ವಾಸಿ ವಸಂತಕುಮಾರ್ ಅಂತ ಬರೆದು ಇಲ್ಲಿ ಹೊರವಿಳಾಸಗಳನ್ನು ಹಾಕಬೇಕು. ಇಂದ ವಸಂತಕುಮಾರ, ವಿಜಯನಗರ, ಹಾಸನ. ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಹಾಸನ ಜಿಲ್ಲೆ. ರಾಷ್ಟ್ರೀಯ ಭಾವೈಕ್ಯತೆ, ರಾಷ್ಟ್ರೀಯ ಹಬ್ಬಗಳು ನಿಮಗೆ ಬರ್ತಕ್ಕಂಥ ನಿಬಂಧಗಳೇ ಆಗಿದ್ದಾವೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇದರಲ್ಲಿ 3 ಹಂತಗಳಿರ್ತಾವೆ: PTK, ವಿಷಯದ ನಿರೂಪಣೆ ಮತ್ತು ಉಪಸಂಹಾರ. ಸೊ PTKಲಿ ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಏನು? ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ವಿವಿಧ ಜನರ ಒಂದು ಎಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವನೆ ಅನ್ನೋದನ್ನು ರಾಷ್ಟ್ರೀಯ ಭಾವೈಕ್ಯತೆ ಬಿಂಬಿಸ್ತದೆ. ಇನ್ನು ವಿಷಯದ ನಿರೂಪಣೆ, ಹಾಗಾದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಹೇಗಿದೆ? ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಬೇಕಾದ್ರೆ ನಾವೆಲ್ಲ ಏನು ಮಾಡಬೇಕು? ಜಯಂತಿಗಳ ಆಚರಣೆ ಮಾಡಬೇಕು, ಮೌಲ್ಯಗಳನ್ನು ಹೊಂದಬೇಕು, ಮನೋಧರ್ಮಗಳನ್ನು ಬದಲಾವಣೆ ಮಾಡಬೇಕಂತಕ್ಕಂಥ ಅಂಶಗಳನ್ನು ಬರೀಬೇಕು. ಲಾಸ್ಟಿಗೆ ಉಪಸಂಹಾರದಲ್ಲಿ ಒಂದು 4-5 ಸಾಲಗಳಲ್ಲಿ ಆ ಒಂದು ನಿಬಂಧವನ್ನು ಕಂಪ್ಲೀಟಾಗಿ ಮಾಡಿಕೊಡ್ರಿ. ಇನ್ನು ಸಾಮಾಜಿಕ ಜಾಲತಾಣಗಳ ಮಹತ್ವ ಕೇಳಿದ್ದಾರೆ. ಸೊ ನೀವೆಲ್ಲ ಗೊತ್ತು ನಿಮಗೆ, ಆಲ್ರೆಡಿ ಎಲ್ಲವುಗಳನ್ನು ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ತಾ ಇದ್ದೀರಿ. ಸಾಮಾಜಿಕ ಜಾಲತಾಣ ಅಂದರೆ ಏನಂತ ಬರೀರಿ. ಆಮೇಲೆ ಸಾಮಾಜಿಕ ಜಾಲತಾಣಗಳು ಏನಿದಾವೆ ಮತ್ತು ಈ ಸಾಮಾಜಿಕ ಜಾಲತಾಣಗಳ ಮಹತ್ವವನ್ನೇ ಬರೀಬೇಕು. ಪಾಸಿಟಿವ್ ಬರೀಬೇಕು, ನೆಗೆಟಿವ್ ಬರೆಯಕ್ಕೆ ಹೋಗ್ಬೇಡ್ರಿ. ಸೊ ನೆಗೆಟಿವ್ ಬರೆದ್ರೆ ಸ್ವಲ್ಪ ಇದನ್ನು ಅನ್ನಿಸ್ತದೆ. ಬಟ್ ನೀವು ಯಾವ ಥರ ಅದನ್ನು ಮಾಡಾಕತ್ತಿದ್ದೀರಿ, ಯಾವ ಥರ ನಿಮಗೆ ಬಳಕೆ ಇದೆ ಅನ್ನೋದನ್ನು ಬರೆದ್ರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಸೊ ಲಾಸ್ಟ್ ನೀವು